ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ವಾರ್ಮ್ ಹೋಲ್ ಬಗ್ಗೆ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಪ್ರಯಾಣ ಮಾಡುವುದನ್ನು, ಅಂದರೆ ನಾವು ವಿಶ್ವ ಪ್ರಯಾಣ ಎಂದು ಕರೆಯುವುದಕ್ಕೆ ರೋಪ್ ವೇ ಅಥವಾ ವಾರ್ಮ್ ಹೋಲ್ ಎಂದು ಪದವನ್ನು ಬಳಸಲಾಗುತ್ತದೆ. ನಮ್ಮ ಕ್ಷೀರಪಥದಿಂದ ಅಂದರೆ ಮಿಲ್ಕಿ ವೇಯಿಂದ ಆಂಡ್ರೋಮೆಡಾ ಗ್ಯಾಲಕ್ಸಿಯನ್ನು ಪ್ರವೇಶಿಸಲು ವಿಶೇಷವಾಗಿ ಆ ಪ್ರವೇಶ ದ್ವಾರ ಗೇಟ್ ವೇ ಒಂದು ಇದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಹಾಗೂ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪಕ್ಕದ ಆಂಡ್ರೋಮೆಡಾ ಗ್ಯಾಲಕ್ಸಿಗೆ ಮಂದಾಕಿನಿ ಎನ್ನುವಂತಹ ಪದವನ್ನು ಬಳಸಲಾಗಿದೆ. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಪ್ರವೇಶ ಹೊಂದಬೇಕು ಅಂದರೆ ಅಲ್ಲಿ ಒಂದು ದ್ವಾರವಿರುತ್ತದೆ. ಒಂದು ಪ್ರವೇಶ ದ್ವಾರವು ನಮ್ಮ ಗ್ಯಾಲಕ್ಸಿಯಲ್ಲಿದ್ದರೆ ಇನ್ನೊಂದು ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಈ ಎರಡೂ ಪ್ರವೇಶ ದ್ವಾರಗಳ ನಡುವೆ ಒಂದು ಬೆಳಕಿನ ರೋಪ್ ವೇ ಇರುತ್ತದೆ. ಎರಡು ಗ್ಯಾಲಕ್ಸಿಗಳ ನಡುವೆ ಅಂತಹ ಅನೇಕ ರೋಪ್ ವೇಗಳು ಅಸ್ತಿತ್ವದಲ್ಲಿವೆ. ವಿವಿಧ ಗ್ಯಾಲಕ್ಸಿಗಳಲ್ಲಿ ವಾಸಿಸುವ ಆತ್ಮಗಳು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವಿಭಿನ್ನ ರೋಪ್ ವೇಗಳನ್ನು ನಿರ್ಮಿಸುತ್ತವೆ. ಈ ವಾರ್ಮ್ ಹೋಲ್ಗಳನ್ನು ಪರಮ ಪ್ರಕಾಶದ ಶಕ್ತಿಯಿಂದ, ಅಂದರೆ ಸೃಷ್ಟಿಕರ್ತನ ಕಲಾದಿಂದ ತಯಾರಾಗಿರುತ್ತದೆ ಮತ್ತು ಇವು ಸಂಪೂರ್ಣವಾಗಿ ಬೆಳಕಿನಿಂದ ಕೂಡಿದಂಥವುಗಳಾಗಿವೆ. ಕೆಲವು ವಾರ್ಮ್ ಹೋಲ್ಗಳು 4 ಕಲಾಗಳಲ್ಲಿದ್ದರೆ ಕೆಲವು 5 ಕಲಾ, ಇನ್ನು ಕೆಲವು 6 ಮತ್ತು 10 ಕಲಾಗಳ ವಾರ್ಮ್ ಹೋಲ್ಗಳು ಇರುತ್ತವೆ. ನಮ್ಮ ಕ್ಷೀರಪಥದಿಂದ ವಾರ್ಮ್ ಹೋಲ್ ಪ್ರವೇಶಿಸಿದಾಗ ಆತ್ಮಗಳು ನೇರವಾಗಿ ಆಂಡ್ರೋಮೆಡಾದಲ್ಲಿ ಹೊರಹೊಮ್ಮುತ್ತವೆ ಮತ್ತು ಈ ಪ್ರಯಾಣವು ಕೇವಲ 1 ಸೆಕೆಂಡಿನಲ್ಲಿ ಸಂಪೂರ್ಣಗೊಳ್ಳುತ್ತದೆ. ಉದಾಹರಣೆಗೆ 8 ಕಲಾದ ವಾರ್ಮ್ ಹೋಲ್ನಲ್ಲಿ ವೇಗವು ಸ್ಪೀಡ್ ಪ್ರತಿ ಸೆಕೆಂಡಿಗೆ 200 ಬಿಲಿಯನ್ ಜ್ಯೋತಿರ್ವರ್ಷಗಳಲ್ಲಿರುತ್ತದೆ. ಅಂದರೆ 8 ಕಲಾದ ನಿರಾಕಾರಿ ಆತ್ಮದ ವೇಗವು ಪ್ರತಿ ಸೆಕೆಂಡಿಗೆ 200 ಬಿಲಿಯನ್ ಜ್ಯೋತಿರ್ವರ್ಷಗಳಾಗಿದೆ. ಈ ವಾರ್ಮ್ ಹೋಲ್ಗಳಲ್ಲಿ ಆತ್ಮಗಳು ನಿರಾಕಾರಿ ಸ್ಥಿತಿಯಲ್ಲಿ ನೌಕೆಗಳ ಅಥವಾ UFOಗಳ ಮೂಲಕ ಪ್ರಯಾಣ ಮಾಡುತ್ತವೆ. ಯಾವುದೇ ಆತ್ಮವು ಪ್ರತ್ಯೇಕವಾಗಿ ವಾರ್ಮ್ ಹೋಲ್ ಮೂಲಕ ಏಕಾಂಗಿಯಾಗಿ ಪ್ರಯಾಣಿಸಲು ಸಾಧ್ಯವೇ ಇಲ್ಲ. ಪ್ರಯಾಣವು ಕೇವಲ ನೌಕೆಗಳ ಮೂಲಕವೇ ಆಗಬೇಕು. ಈ ನೌಕೆಗಳು ವಿಭಿನ್ನ ಸಾಮರ್ಥ್ಯಗಳನ್ನು ಹೊಂದಿರುತ್ತವೆ. ಕೆಲವು ನೌಕೆಗಳು 5,000 ಆತ್ಮಗಳನ್ನು ಹೊಂದಿರುತ್ತವೆ, ಕೆಲವು 10,000 ಮತ್ತು 5,00,000 ಆತ್ಮಗಳನ್ನು ಸಹ ಹೊತ್ತೊಯ್ಯುವಂತಹ ನೌಕೆಗಳು ಇರುತ್ತವೆ. ಈ ನೌಕೆಗಳನ್ನು ಅಥವಾ ಈ ಗೋಳಗಳನ್ನು ಬೆಳಕಿನಿಂದ ತಯಾರು ಮಾಡಲಾಗಿರುತ್ತದೆ ಮತ್ತು ಇವು ಸ್ಥೂಲ ಪದಾರ್ಥಗಳಂತೆ ಭಾರವಾಗಿರುವುದಿಲ್ಲ. ವಾರ್ಮ್ ಹೋಲ್ ಮೂಲಕ ಪ್ರಯಾಣಿಸಲು ವೀಸಾ ಅನುಮತಿ ಕಡ್ಡಾಯವಾಗಿದೆ. ಅದು ಆಂಡ್ರೋಮೆಡಾ ಆಗಿರಲಿ, ಕ್ಷೀರಪಥವೇ ಆಗಿರಲಿ ಅಥವಾ ಯಾವುದೇ ಗ್ಯಾಲಕ್ಸಿ ಆಗಿರಲಿ, ವಾರ್ಮ್ ಹೋಲ್ಗಳು ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ಹೊಂದಿರುತ್ತವೆ. ಈ ಗೇಟ್ವೇಗಳಲ್ಲಿ ಇಡೀ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಸ್ವಯಂಚಾಲಿತ ಸೂಪರ್ ಕಂಪ್ಯೂಟರ್ಗಳಿವೆ ಎನ್ನುತ್ತಾರೆ ಬಾಪೂಜಿಯವರು. ನಮ್ಮ ಕ್ವಾಂಟಮ್ ಕಂಪ್ಯೂಟರ್ಗಳು ಈ ಸುಧಾರಿತ ಸೂಪರ್ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಏನೇನೂ ಅಲ್ಲ. ಗ್ಯಾಲಕ್ಸಿಗಳ ನಡುವಿನ ಪ್ರಯಾಣ ಮತ್ತು ಪ್ರಯಾಣ ಶುಲ್ಕದ ಬಗ್ಗೆ ಬಾಪೂಜಿಯವರು ಹೇಳ್ತಾರೆ. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಪ್ರಯಾಣ ಮಾಡುವಾಗ ಒಂದು ರೀತಿಯ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅದು ಆತ್ಮದ ಶಕ್ತಿ ಅಥವಾ ಕಲಾದ ರೂಪದಲ್ಲಿರುತ್ತದೆ. ಉದಾಹರಣೆಗೆ ಆಂಡ್ರೋಮೆಡಾದಿಂದ ಇನ್ನೊಂದು ಗ್ಯಾಲಕ್ಸಿಗೆ ಬೆಳಕಿನ ವಾರ್ಮ್ ಹೋಲ್ನ ಮೂಲಕ ಪ್ರಯಾಣಿಸಲು ಆ ವಾರ್ಮ್ ಹೋಲ್ನ ಶಕ್ತಿ ಅಥವಾ ಬೆಳಕು ಅಥವಾ ಪ್ರಕಾಶ ವ್ಯಯವಾಗುತ್ತದೆ, ಖರ್ಚಾಗುತ್ತದೆ. ಈ ಖರ್ಚಾಗುವಂತಹ ಶಕ್ತಿಯನ್ನು ಶುಲ್ಕದ ರೂಪದಲ್ಲಿ ಆ ವಾರ್ಮ್ ಹೋಲ್ನ ಮಾಲೀಕರಿಗೆ ಆ ಶಕ್ತಿಯನ್ನು, ಆ ಪರಮ ಪ್ರಕಾಶದ ಶಕ್ತಿಯನ್ನು ನೀಡುವ ಮೂಲಕ ಭರ್ತಿ ಮಾಡಬೇಕಾಗುತ್ತದೆ. ಅಂದರೆ ಇಲ್ಲಿ ಹಣದ ರೂಪದಲ್ಲಿ ಆತ್ಮನ ಶಕ್ತಿ ಖರ್ಚಾಗುತ್ತದೆ.
ಅಲ್ಲಿಯ ನೌಕೆಗಳು ಅಥವಾ ಗೋಳಗಳು, ಅವುಗಳ ಸ್ವರೂಪ ಮತ್ತು ಅವುಗಳ ಸ್ಪೀಡ್ನ ಬಗ್ಗೆ ಬಾಪೂಜಿಯವರು ಹೇಳೋದೇನೆಂದರೆ, ಈ ನೌಕೆಗಳು ಸ್ಥೂಲ ಪದಾರ್ಥದಿಂದ ಮಾಡಲ್ಪಟ್ಟಿಲ್ಲ, ಬದಲಾಗಿ ಬೆಳಕಿನಿಂದ ಮಾಡಲ್ಪಟ್ಟಿವೆ. ಇಲ್ಲಿ ಬೆಳಕು ಅಥವಾ ಪರಮ ಪ್ರಕಾಶ ಎಂದರೆ ಶಕ್ತಿ ಅಥವಾ ಪವರ್ ಎಂದರ್ಥ. ನಮ್ಮ ಕ್ಷೀರಪಥದಲ್ಲಿ ನಮಗೆ ಹತ್ತಿರವಿರುವಂತಹ ಸೌರಮಂಡಲವು 4.2 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ ಮತ್ತು ಒಂದು ಕಲಾದ ನೌಕೆಯು ಈ ದೂರವನ್ನು ಕ್ರಮಿಸಿದರೆ ಭೂಮಿಯ ಲೆಕ್ಕಾಚಾರದ ಪ್ರಕಾರ ಅದು ಕೇವಲ 1 ಸೆಕೆಂಡಿನ ಟ್ರಿಲಿಯನ್ ಭಾಗದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಮ್ಮ ಗ್ಯಾಲಕ್ಸಿಯಿಂದ ಮತ್ತೊಂದು ಗ್ಯಾಲಕ್ಸಿಗೆ ಪ್ರಯಾಣಿಸುವ ಆತ್ಮಗಳು, ಅಂದರೆ ಗ್ಯಾಲಕ್ಸಿಗಳ ನಡುವಿನ ಅಂತರ 4 ಮಿಲಿಯನ್ ಜ್ಯೋತಿರ್ವರ್ಷಗಳು. ಒಂದರಿಂದ ಇನ್ನೊಂದಕ್ಕೆ ಪ್ರಯಾಣಿಸುವ ಆತ್ಮಗಳು 8 ಕಲಾ, 10 ಕಲಾ ಅಥವಾ 11 ಕಲಾಗಳ ವರ್ಮ್ ಹೋಲ್ಗಳನ್ನು ಬಳಸಬಹುದಾಗಿದೆ. 8 ಕಲಾದ ನೌಕೆಯ ವೇಗವು ಸರಿಸುಮಾರು ಪ್ರತಿ ಸೆಕೆಂಡಿಗೆ 200 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ಇರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಗ್ಯಾಲಕ್ಸಿ ಪ್ರಯಾಣದ ನಿಯಮಗಳ ಬಗ್ಗೆ ಬಾಪೂಜಿಯವರು ಹೇಳ್ತಾರೆ. ಬಾಪೂಜಿಯವರ ಪ್ರಕಾರ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದಕ್ಕೆ ಪ್ರಯಾಣಿಸುವುದು ಕೇವಲ ಭೌತಿಕ ವಿಜ್ಞಾನದ ವಿಷಯವಲ್ಲ, ಇದು ಆತ್ಮದ ಶಕ್ತಿ ಮತ್ತು ದೈವಿ ನಿಯಮಗಳನ್ನು ಆಧರಿಸಿದೆ. ಭೂಮಿಯ ಮೇಲೆ ಒಂದು ದೇಶದಿಂದ ಇನ್ನೊಂದಕ್ಕೆ ಹೋಗಲು ಹೇಗೆ ನಿಯಮಗಳಿವೆಯೋ ಹಾಗೆಯೇ ವಿಶ್ವ ಪ್ರಯಾಣಕ್ಕೂ ಸಹ ಈ ಸೃಷ್ಟಿಯಲ್ಲಿ ಒಂದರಿಂದ ಇನ್ನೊಂದು ಗ್ಯಾಲಕ್ಸಿ ಗ್ರಹಗಳಿಗೆ ಪ್ರಯಾಣ ಮಾಡುವುದಕ್ಕೂ ಸಹ ವಿಶೇಷ ನಿಯಮಗಳಿವೆ. ಆತ್ಮದ ಶಕ್ತಿಯ ನಿಯಮ 5 ಕಲಾ ಶಕ್ತಿ. ಒಂದು ಗ್ಯಾಲಕ್ಸಿಯಿಂದ ಹೊರಬರಲು ಮತ್ತು ಇನ್ನೊಂದನ್ನು ಪ್ರವೇಶಿಸಲು ಆತ್ಮವು ಕನಿಷ್ಠ 5 ಕಲಾ ಶಕ್ತಿಯನ್ನು ಹೊಂದಿರಲೇಬೇಕು ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ಇದಕ್ಕಿಂತ ಕಡಿಮೆ ಶಕ್ತಿ ಇರುವಂತಹ ಆತ್ಮಗಳು ತಮ್ಮ ಗ್ಯಾಲಕ್ಸಿಯ ಗಡಿಯನ್ನು ದಾಟಲು ಸಾಧ್ಯವಿಲ್ಲ. ಆದರೆ 6 ರಿಂದ 9 ಕಲಾಗಳ ಶಕ್ತಿಯನ್ನು ಹೊಂದಿರುವ ಆತ್ಮಗಳು ಇಡೀ ಗ್ಯಾಲಕ್ಸಿಯ ಜ್ಞಾನವನ್ನು ಪಡೆಯಬಹುದು ಮತ್ತು 1 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಪ್ರಯಾಣವನ್ನು ಮಾಡಬಹುದು ಎಂದು ಬಾಪೂಜಿಯವರು ಹೇಳುತ್ತಾರೆ. ಮುಂದಿನ ಭಾಗದಲ್ಲಿ ನಾವು ಆಂಡ್ರೋಮೆಡಾದ ಬ್ರಹ್ಮಾಂಡದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಪರಂ ಶಾಂತಿ.